ಸ್ನೇಹಿತರೆ, ಕಲಿಯುಗದ ಕೊನೆಯ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಎಷ್ಟೋ ಭವಿಷ್ಯವಾಣಿಗಳು ಹೇಳಲ್ಪಟ್ಟಿವೆ. ಕಲಿಯುಗದ ಪ್ರಭಾವ ಹೇಗಿರುತ್ತದೆ? ಆ ಕಾಲದಲ್ಲಿ ಮನುಷ್ಯರ ವರ್ತನೆ ಹೇಗಿರುತ್ತದೆ? ಮಹಿಳೆಯರು ಯಾವ ರೀತಿಯಾಗಿ ವರ್ತಿಸುತ್ತಾರೆ? ಮನುಷ್ಯನ ಆಯುಸ್ಸು ಎಷ್ಟಿರುತ್ತದೆ? ಪಾಪ ಪುಣ್ಯಗಳು ಯಾವ ರೀತಿಯಾಗಿರುತ್ತವೆ? ಕಲಿಯುಗದಲ್ಲಿ ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತ್ತವನ್ನು ಹೇಗೆ ಮಾಡಿಕೊಳ್ಳಬೇಕು? ಕಲಿಯುಗ ಯಾವಾಗ, ಹೇಗೆ ಕೊನೆಗೊಳ್ಳುತ್ತದೆ? ಅದರ ನಂತರ ಬರುವ ಸತ್ಯಯುಗ ಹೇಗಿರುತ್ತದೆ? ಆ ಕಾಲದಲ್ಲಿ ಮನುಷ್ಯರು ಹೇಗಿರುತ್ತಾರೆ ಎಂಬಂತಹ ವಿಷಯಗಳ ಬಗ್ಗೆ ನಮ್ಮ ಪುರಾಣಗಳಲ್ಲಿ ಸಾಕಷ್ಟು ಭವಿಷ್ಯವಾಣಿಗಳಿವೆ. ಈ ವಿಡಿಯೋದಲ್ಲಿ ಕಲಿಯುಗದ ಕೆಲವು ಪ್ರಮುಖ ಭವಿಷ್ಯವಾಣಿಗಳ ಬಗ್ಗೆ ಮಾತನಾಡೋಣ. ಸ್ನೇಹಿತರೆ, ಈ ವಿಡಿಯೋ ತುಂಬಾ ಒಳ್ಳೆ ಮಾಹಿತಿಯಿಂದ ಕೂಡಿರುತ್ತದೆ. ಆದ್ದರಿಂದ ಕೊನೆವರೆಗೂ ನೋಡಿ. ಇಷ್ಟವಾದರೆ ಒಂದು ಲೈಕ್ ಮಾಡಿ. ಧರ್ಮವು ಸಂಪೂರ್ಣವಾಗಿ ಕಣ್ಮರೆಯಾಗುವುದು. ನೀತಿ ನ್ಯಾಯವಿಲ್ಲದ ವ್ಯವಸ್ಥೆ. ಮನುಷ್ಯರಲ್ಲಿ ದುರಾಸೆ ದುರ್ಬುದ್ಧಿಗಳು ಹೆಚ್ಚಾಗುವುದು. ದುರಾಸೆಯ ಜೊತೆಗೆ ಕಾಮದ ಪ್ರಭಾವ. ಮಹಿಳೆಯರಲ್ಲಿ ವ್ಯಭಿಚಾರದ ಗುಣಗಳು ಹೆಚ್ಚಾಗುವುದು. ಆಧ್ಯಾತ್ಮಿಕತೆಯ ಕೊರತೆ. ಇವೆಲ್ಲವೂ ಕಲಿಯುಗದ ಗುಣಲಕ್ಷಣಗಳು. ಶ್ರೀಕೃಷ್ಣನು ಕಲಿಯುಗದ ಮನುಷ್ಯರ ಮನಸ್ಸು ತುಂಬಾ ಕಠಿಣವಾಗಿರುತ್ತದೆ ಎಂದು ಹೇಳಿದ್ದಾನೆ. ಕಲಿಯುಗದ ಮನುಷ್ಯರಿಗೆ ಶಾಂತಿ ಇರುವುದಿಲ್ಲ. ಸ್ಥಿರವಾದ ಮನಸ್ಸಿನಿಂದ ಧರ್ಮವನ್ನು ಬಿಟ್ಟು ಅಧರ್ಮವನ್ನು ಅನುಸರಿಸುತ್ತಾರೆ. ಶಾಸ್ತ್ರಗಳ ಜ್ಞಾನವಿರುವುದಿಲ್ಲ. ಅವರ ಬಾಯಿಂದ ಬಂದ ಮಾತನ್ನೇ ಶಾಸ್ತ್ರವೆಂದು ತಿಳಿದುಕೊಳ್ಳುತ್ತಾರೆ. ಆದರೆ ಕಲಿಯುಗದ ಕೊನೆಯಲ್ಲಿ ಅಧರ್ಮ ಮತ್ತು ರಾಕ್ಷಸ ಶಕ್ತಿಗಳೆಲ್ಲವೂ ನಾಶವಾಗಿ ಮತ್ತೊಮ್ಮೆ ಹೊಸ ಸುವರ್ಣ ಯುಗ ಶುರುವಾಗುತ್ತದೆ. ಸ್ನೇಹಿತರೆ, ಇಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕಾದ ಒಂದು ಮುಖ್ಯ ವಿಷಯವೆಂದರೆ ಸೃಷ್ಟಿಯ ಈ ಕಾಲಚಕ್ರವು ಯಾವಾಗಲೂ ತಿರುಗುತ್ತಲೇ ಇರುತ್ತದೆ. ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಈ 4 ಯುಗಗಳಲ್ಲಿ ಕಲಿಯುಗವೇ ಕೊನೆಯದು. ಕಲಿಯುಗದ ಆಗಮನವು ಮಹಾಭಾರತ ಯುದ್ಧ ಮುಗಿದ ನಂತರ ಶುರುವಾಯಿತು. ಕಲಿಯುಗದಲ್ಲಿ ಧರ್ಮ ಮತ್ತು ಆಧ್ಯಾತ್ಮಿಕತೆಯ ಪ್ರಗತಿಯೇ ಇಲ್ಲ. ಕೆಲವು ಗ್ರಂಥಗಳ ಪ್ರಕಾರ ಈಗಿನಿಂದ 3137 ವರ್ಷಗಳ ಹಿಂದೆ ಭೂಮಿಯ ಮೇಲೆ ಕುರುಕ್ಷೇತ್ರದ ಮಹಾಯುದ್ಧ ನಡೆಯಿತು. ಆ ಯುದ್ಧ ಮುಗಿದ 37 ವರ್ಷಗಳ ನಂತರ ಶ್ರೀಕೃಷ್ಣನು ತನ್ನ ಅವತಾರವನ್ನು ಮುಗಿಸಿದಾಗ ಕಲಿಯುಗದ ಆಗಮನವು ಶುರುವಾಯಿತು. ಕಲಿಯುಗದಲ್ಲಿ ಮನುಷ್ಯರು ತಮ್ಮ ಸ್ವಾರ್ಥವನ್ನೇ ಎಲ್ಲಕ್ಕಿಂತ ಮೇಲೆ ಇಡುತ್ತಾರೆ. ಧರ್ಮವನ್ನು ಬಿಟ್ಟು ವಸ್ತುವಾದದ ದಾರಿಯಲ್ಲಿ ಸಾಗುತ್ತಾರೆ. ಧರ್ಮವನ್ನು ಅನುಸರಿಸದಿರುವುದರಿಂದ ಅನ್ಯಾಯವನ್ನೇ ಒಳ್ಳೆಯದೆಂದು ತಿಳಿದುಕೊಂಡು ಅದನ್ನು ಆಚರಿಸುತ್ತಾರೆ. ಈಗ ನಮ್ಮ ಸಮಾಜದಲ್ಲಿ ಎತ್ತ ನೋಡಿದರೂ ಅನ್ಯಾಯ, ಅಧರ್ಮ, ಭ್ರಷ್ಟಾಚಾರ ಇವೆಲ್ಲವೂ ಕಾಣುತ್ತವೆ. ಇವನ್ನು ನೋಡಿದಾಗಲೆಲ್ಲ ಕಲಿಯುಗದ ಕೊನೆ ಸಮೀಪಿಸಿತು ಎನಿಸುತ್ತದೆ. ಆದರೆ ಕೆಲವು ತಜ್ಞರು ಹೇಳುವ ಪ್ರಕಾರ ಇದು ಕೇವಲ ಕಲಿಯುಗದ ಆರಂಭವಷ್ಟೇ. ಅಸಲಿಗೆ ಕಲಿಯುಗ ಇನ್ನೂ ಮುಂದೆ ಬರಲಿದೆ. ಮುಂದಿನ ದಿನಗಳಲ್ಲಿ ಕಲಿಯುಗವು ಇನ್ನೂ ಭಯಾನಕ ರೂಪವನ್ನು ತಾಳಲಿದೆ. ಆ ಭಯಂಕರ ಕಲಿಯುಗದ ಬಗ್ಗೆ ಯೋಚಿಸಿದರೆ ಕೇವಲ ಆ ಊಹೆಯೇ ನಡುಗಿಸುತ್ತದೆ. ಆ ಕಾಲದಲ್ಲಿ ಮನುಷ್ಯನ ರೂಪವೇ ದಾರುಣವಾಗಿರುತ್ತದೆ. ಮನುಷ್ಯನಂತೂ ಮನುಷ್ಯನಂತೆ ಕಾಣದೆ ರಾಕ್ಷಸನಂತೆ ಕಾಣುತ್ತಾನೆ. ಸ್ನೇಹಿತರೆ, ಈ ಭಯಾನಕ ಕಲಿಯುಗದಲ್ಲಿ ಮನುಷ್ಯರ ವರ್ತನೆ ಹೇಗಿರುತ್ತದೆ? ಕಲಿಯುಗ ಹೇಗೆ ಕೊನೆಗೊಳ್ಳುತ್ತದೆ ಎಂಬುದರ ಬಗ್ಗೆ ಮಾತನಾಡುವ ಮೊದಲು ಕಲಿಯುಗದ ಕೊನೆ ಸಮೀಪಿಸುತ್ತಿರುವ ಭಯಾನಕ ಸಂಕೇತಗಳ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಸಂಕೇತ, ಕಲಿಯುಗದ ಕೊನೆ ಸಮೀಪಿಸುವಾಗ ಮನುಷ್ಯನ ಆಯುಸ್ಸು 100 ವರ್ಷಗಳಿಂದ 20 ವರ್ಷಗಳಿಗೆ ಇಳಿಯುತ್ತದೆ. 12 ವರ್ಷದ ಒಳಗೆ ಕೂದಲು ಬಿಳಿಯಾಗುತ್ತದೆ. ಮಹಿಳೆಯರು ತುಂಬಾ ದುರ್ಬಲರಾಗುತ್ತಾರೆ. 8 ಅಥವಾ 9 ವರ್ಷದ ಒಳಗೆ ಮಹಿಳೆಯರು ಗರ್ಭಿಣಿಯಾಗುತ್ತಾರೆ. ಅವರು ಕಡಿಮೆ ಮಕ್ಕಳನ್ನು ಹೆರುತ್ತಾರೆ. ತುಂಬಾ ಕೋಪಗೊಂಡಿರುತ್ತಾರೆ. ಕಲಿಯುಗದ ಮಹಿಳೆಯರು ತಮ್ಮ ಮಕ್ಕಳಿಗೆ ಹಾಲು ಕೊಡುವುದಿಲ್ಲ, ರಕ್ಷಣೆಯನ್ನು ಒದಗಿಸುವುದಿಲ್ಲ. ಎರಡನೇ ಸಂಕೇತ, ಭಯಾನಕ ಕಲಿಯುಗದಲ್ಲಿ ಪತಿವ್ರತೆಯಾದ ಸ್ತ್ರೀಯರು ಕಣ್ಮರೆಯಾಗುತ್ತಾರೆ. ಒಬ್ಬ ಸ್ತ್ರೀಯೇ ಒಬ್ಬರಿಗಿಂತ ಹೆಚ್ಚಿನ ಪುರುಷರೊಂದಿಗೆ ಸಂಬಂಧ ಬೆಳೆಸಿಕೊಳ್ಳುತ್ತಾಳೆ. ಪೂಜೆ, ಹೋಮ ಹವನಗಳಂತಹ ಧಾರ್ಮಿಕ ಕಾರ್ಯಗಳು ನಡೆಯುವುದಿಲ್ಲ. ನೀರಿನ ಕೊರತೆಯಿಂದ ಜನರು ಸ್ನಾನ ಮಾಡದೆ ಅಶುಚಿಯಾಗಿರುತ್ತಾರೆ. ಕಲಿಯುಗದ ಕೊನೆಯಲ್ಲಿ ಜನರು ಕೇವಲ ಮಾಂಸಾಹಾರವನ್ನೇ ತಿನ್ನುತ್ತಾರೆ. ಯಾರೂ ಸಾತ್ವಿಕ ಆಹಾರವನ್ನು ತಿನ್ನಲು ಇಷ್ಟಪಡುವುದಿಲ್ಲ. ಮೂರನೇ ಸಂಕೇತ, ಕಲಿಯುಗದ ಕೊನೆಯಲ್ಲಿ ಎಲ್ಲ ಮರಗಳು ಒಣಗಿ ಹೋಗುತ್ತವೆ. ಜನರು ಶಾಖಾಹಾರವನ್ನು ಬಿಟ್ಟು ಮಾಂಸಾಹಾರವನ್ನೇ ತಿನ್ನುತ್ತಾರೆ. ಇದರಿಂದ ಹೊಸದಾದ ವಿಚಿತ್ರವಾದ ರೋಗಗಳು ಹುಟ್ಟಿಕೊಳ್ಳುತ್ತವೆ. ಇದರಿಂದಾಗಿ ಮನುಷ್ಯರು
ತುಂಬಾ ಕಡಿಮೆ ಆಯುಸ್ಸಿನಲ್ಲಿ ಸಾಯುತ್ತಾರೆ. ಕಲಿಯುಗದ ಜನರು ಗೋವುಗಳನ್ನು ಪೂಜಿಸುವುದಿಲ್ಲ. ಎಲ್ಲರೂ ಗೋಮಾಂಸವನ್ನೇ ತಿನ್ನುತ್ತಾರೆ. ಗೋವುಗಳನ್ನು ಕೇವಲ ಮಾಂಸಕ್ಕಾಗಿ ಮತ್ತು ಹಾಲಿಗಾಗಿ ಮಾತ್ರ ಬೆಳೆಸುತ್ತಾರೆ. 4ನೇ ಸಂಕೇತ: ಕಲಿಯುಗದ ಕೊನೆಯಲ್ಲಿ ಮಳೆ ತುಂಬಾ ಕಡಿಮೆಯಾಗುತ್ತದೆ. ಗದ್ದೆಗಳಲ್ಲಿ ಬೆಳೆ ಬೆಳೆಯುವುದಿಲ್ಲ, ಧಾನ್ಯ ಸಿಗುವುದಿಲ್ಲ. ಎಲ್ಲೆಡೆ ಹಸಿವಿನಿಂದ ಸಾವುಗಳು ಕಾಣುತ್ತವೆ. ಕಲಿಯುಗದ ಕೊನೆಯಲ್ಲಿ ಅಕ್ರಮ, ಭ್ರಷ್ಟಾಚಾರದಿಂದ ತುಂಬಿ ಹೋಗಿರುತ್ತದೆ. ಸ್ತ್ರೀ ಪುರುಷರಿಗೆ ಭದ್ರತೆ ಇರುವುದಿಲ್ಲ. ಒಬ್ಬ ಮನುಷ್ಯನ ಆಯುಸ್ಸು ಪೂರ್ಣಗೊಳ್ಳುವ ಮೊದಲೇ ಅವನು ಸಾಯುತ್ತಾನೆ. ವೇದ ಪುರಾಣಗಳ ಪ್ರಕಾರ ಕಲಿಯುಗ ತನ್ನ ಕೊನೆಯ ಘಟ್ಟಕ್ಕೆ ಬಂದಾಗ ಭೂಮಿಯ ಮೇಲೆ ಅನ್ಯಾಯ ಅರಾಜಕತೆ ತುಂಬಿ ಹೋಗುತ್ತದೆ. ಜನರು ಹಣಕ್ಕಾಗಿ, ಆಹಾರಕ್ಕಾಗಿ ಒಬ್ಬರನ್ನೊಬ್ಬರು ಕೊಲ್ಲುತ್ತಾರೆ. ಒಂದು ದೇಶವು ಮತ್ತೊಂದು ದೇಶದ ಮೇಲೆ ದಾಳಿ ಮಾಡುತ್ತದೆ. ಭೂಮಿಯ ವಾತಾವರಣವೆಲ್ಲ ಕಲುಷಿತವಾಗಿ ಜೀವಿಗಳಿಗೆ ಬದುಕಲು ಯೋಗ್ಯವಾಗಿರುವುದಿಲ್ಲ. ಎಲ್ಲ ಕಡೆ ಕತ್ತಲೆಯೇ ಆವರಿಸಿರುತ್ತದೆ. ಕಲಿಯುಗದ ಕೊನೆಯ ಘಟ್ಟದಲ್ಲಿ ಜನರಿಗೆ ದೇವರ ಮೇಲಿನ ನಂಬಿಕೆ ಸಂಪೂರ್ಣವಾಗಿ ಕಳೆದು ಹೋಗುತ್ತದೆ. ಧರ್ಮ ಮತ ಬದಲಾವಣೆಯಂತಹ ಕೆಲಸಗಳು ನಡೆಯುತ್ತವೆ. ಕಲಿಯುಗದ ಕೊನೆಯಲ್ಲಿ ಜನರು ಕೇವಲ ಕೆಟ್ಟದ್ದನ್ನೇ ಕೇಳುತ್ತಾರೆ, ಕೆಟ್ಟದ್ದನ್ನೇ ಮಾತನಾಡುತ್ತಾರೆ, ಕೆಟ್ಟದ್ದನ್ನೇ ಮಾಡುತ್ತಾರೆ. ಮನುಷ್ಯರಲ್ಲಿ ಮಾನವೀಯತೆ ಎಂಬ ಭಾವನೆ ಸಂಪೂರ್ಣವಾಗಿ ಕಾಣೆಯಾಗುತ್ತದೆ. ಕಲಿಯುಗದ ಕೊನೆಯಲ್ಲಿ ಜನರು ಆಹಾರಕ್ಕಾಗಿ ಒಬ್ಬರನ್ನೊಬ್ಬರು ಕೊಲ್ಲುವ ಸ್ಥಿತಿಗೆ ಇಳಿಯುತ್ತಾರೆ. ಯಾರ ಬಳಿ ಹಣವಿದೆಯೋ ಅವರೇ ರಾಜ್ಯವನ್ನು ಆಳುತ್ತಾರೆ. ಹಣವೇ ಎಲ್ಲವೂ ಆಗಿ ಹೋಗುತ್ತದೆ. ಈ ಯುಗದಲ್ಲಿ ಎಲ್ಲರೂ ತಮ್ಮ ಸ್ವಾರ್ಥಕ್ಕಾಗಿಯೇ ಯೋಚಿಸುತ್ತಾರೆ. ಆದ್ದರಿಂದ ಬಂಧು ಬಾಂಧವ್ಯಗಳೆಂಬ ಸಂಬಂಧಗಳೇ ಇರುವುದಿಲ್ಲ. ಕಲಿಯುಗದ ಕೊನೆಯಲ್ಲಿ ಜನರು ಕಷ್ಟಪಟ್ಟು ಹಣ ಸಂಪಾದಿಸುವ ಬದಲಿಗೆ ಕಳ್ಳತನದಂತಹ ಕೆಲಸಗಳನ್ನು ಮಾಡುತ್ತಾರೆ. ಹಣವನ್ನು ಸಂಪಾದಿಸುವುದೇ ಎಲ್ಲಕ್ಕಿಂತ ಮುಖ್ಯವಾದ ಗುರಿಯಾಗಿರುತ್ತದೆ. ತಾಯಿ ತಂದೆ, ಮಕ್ಕಳು, ಹೆಂಡತಿಯಂತಹ ಸಂಬಂಧಗಳಿಗೆ ಯಾವ ಮೌಲ್ಯವೂ ಇರುವುದಿಲ್ಲ. ಬ್ರಹ್ಮವೈವರ್ತ ಪುರಾಣದ ಪ್ರಕಾರ ಕಲಿಯುಗ ಕೊನೆಗೊಳ್ಳುವ ವೇಳೆಗೆ ಮನುಷ್ಯರ ಆಯುಸ್ಸು, ಎತ್ತರ ಇವೆಲ್ಲವೂ ಈಗಿನ ಕಾಲಕ್ಕಿಂತ ಕೆಳಗಿಳಿಯುತ್ತವೆ. ಮನುಷ್ಯರು ಹೊಸದಾದ, ವಿಂಗಡವಾದ ರೋಗಗಳಿಗೆ ತುತ್ತಾಗುತ್ತಾರೆ. ಕಲಿಯುಗದಲ್ಲಿ ಮನುಷ್ಯರ ವರ್ತನೆ ಸಂಪೂರ್ಣವಾಗಿ ಬದಲಾಗಿ ಧರ್ಮವನ್ನು ಅನುಸರಿಸುವವರ ಸಂಖ್ಯೆ ಕನಿಷ್ಠವಾಗಿರುತ್ತದೆ. ಜನರು ಹಣಕ್ಕಾಗಿ ಎಷ್ಟಕ್ಕೂ ಇಳಿಯುತ್ತಾರೆ. ಗಂಡ ಹೆಂಡತಿಯರ ನಡುವೆ ಒಳ್ಳೆಯ ಸಂಬಂಧ ಇರುವುದಿಲ್ಲ. ಅವರು ಬೇರೆಯಾಗಿ ಬದುಕಲು ಶುರು ಮಾಡುತ್ತಾರೆ. ಪುರುಷರಿಗಿಂತ ಮಹಿಳೆಯರೇ ಕಾಮದಲ್ಲಿ ಹೆಚ್ಚಿನ ಒಲವನ್ನು ತೋರುತ್ತಾರೆ. ವೇಶ್ಯಾಗೃಹಗಳ ಸಂಖ್ಯೆ ಜಾಸ್ತಿಯಾಗುತ್ತದೆ. ವೇದಶಾಸ್ತ್ರಗಳನ್ನು ಕಡೆಗಣಿಸುವುದರಿಂದ ಆಧ್ಯಾತ್ಮಿಕತೆ ಕಡಿಮೆಯಾಗುತ್ತದೆ. ದೇವಾಲಯಗಳಲ್ಲಿ ಪೂಜೆಗಳು ನಡೆಯದೆ ಅವು ಶಿಥಿಲಾವಸ್ಥೆಗೆ ತಲುಪುತ್ತವೆ. ಮನುಷ್ಯರ ಆಯುಸ್ಸು 100 ವರ್ಷಗಳಿಂದ 20 ಅಥವಾ 30 ವರ್ಷಗಳಿಗೆ ಇಳಿಯುತ್ತದೆ. 10 ರಿಂದ 20 ವರ್ಷದೊಳಗೆ ಸ್ತ್ರೀಯರು ಗರ್ಭಿಣಿಯಾಗುತ್ತಾರೆ. 10 ವರ್ಷದೊಳಗೆ ಕನ್ಯತ್ವವನ್ನು ಕಳೆದುಕೊಳ್ಳುತ್ತಾರೆ. ವಿವಾಹದಂತಹ ಸಂಬಂಧಗಳಿಗೆ ಯಾವ ಪ್ರಾಮುಖ್ಯತೆಯೂ ಇರುವುದಿಲ್ಲ. ಕೇವಲ ಆಕರ್ಷಣೆಗಾಗಿಯೇ ವಿವಾಹವನ್ನು ಉಪಯೋಗಿಸಿಕೊಳ್ಳುತ್ತಾರೆ. ಇದೇ ರೀತಿಯಲ್ಲಿ ಕಲಿಯುಗ ಕೊನೆಗೊಳ್ಳುತ್ತದೆ. ಆದರೆ ಕಲಿಯುಗ ಯಾವ ರೀತಿಯಾಗಿ ಕೊನೆಗೊಳ್ಳುತ್ತದೆ? ಯಾರು ಕಲಿಯುಗವನ್ನು ಮುಗಿಸುತ್ತಾರೆ? ಸ್ನೇಹಿತರೆ, ಈ ಬಗ್ಗೆ ಮಾತನಾಡುವ ಮೊದಲು ಒಂದು ಮುಖ್ಯ ವಿಷಯವನ್ನು ತಿಳಿದುಕೊಳ್ಳಬೇಕು. ನಮ್ಮ ಸನಾತನ ಧರ್ಮದಲ್ಲಿ 4 ಯುಗಗಳ ವಿವರಣೆ ಇದೆ: ಸತ್ಯಯುಗ, ತ್ರೇತಾಯುಗ, ದ್ವಾಪರಯುಗ ಮತ್ತು ಕಲಿಯುಗ. ಧರ್ಮಗ್ರಂಥಗಳ ಪ್ರಕಾರ ಭೂಮಿಯ ಮೇಲೆ ಅಧರ್ಮ, ಅನ್ಯಾಯ ತಾಂಡವವಾಡಿದಾಗ ಶ್ರೀ ಮಹಾವಿಷ್ಣುವು ಭೂಮಿಯ ಮೇಲೆ ಅವತರಿಸಿ ಪಾಪಿಗಳನ್ನು ಸಂಹರಿಸುತ್ತಾನೆ. ಆಗ ಮತ್ತೊಮ್ಮೆ ಹೊಸ ಯುಗ ಶುರುವಾಗುತ್ತದೆ. ಸತ್ಯಯುಗದಲ್ಲಿ ಮತ್ಸ್ಯಾವತಾರ, ತ್ರೇತಾಯುಗದಲ್ಲಿ ರಾಮಾವತಾರ, ದ್ವಾಪರಯುಗದಲ್ಲಿ ಕೃಷ್ಣಾವತಾರವನ್ನು ತಾಳಿ ಕುರುಕ್ಷೇತ್ರದಂತಹ ಮಹಾಯುದ್ಧಕ್ಕೆ ನಾಂದಿ ಹಾಡಿದವನು ಶ್ರೀಕೃಷ್ಣ. ಇದೇ ರೀತಿಯಾಗಿ ಕಲಿಯುಗದ ಕೊನೆಯಲ್ಲಿ ಶ್ರೀ ಮಹಾವಿಷ್ಣುವು ಕಲ್ಕಿಯ ರೂಪದಲ್ಲಿ ಅವತರಿಸಿ ಈ ಸೃಷ್ಟಿಯನ್ನು ಶುದ್ಧಗೊಳಿಸಿ ವೈಕುಂಠಕ್ಕೆ ತೆರಳುತ್ತಾನೆ. ಆಗ ಕಲಿಯುಗ ಮುಗಿದು ಮತ್ತೊಮ್ಮೆ ಸತ್ಯಯುಗ ಶುರುವಾಗುತ್ತದೆ. ಸತ್ಯಯುಗದಲ್ಲಿ ಮನುಷ್ಯರು ಧರ್ಮವನ್ನು ಪಾಲಿಸುತ್ತಾ ನೀತಿ ನ್ಯಾಯದಿಂದ ಬದುಕುತ್ತಾರೆ. ಸ್ನೇಹಿತರೆ, ಈ ವಿಡಿಯೋ ಹೇಗೆ ಅನಿಸಿತು? ಇಷ್ಟವಾದರೆ ಒಂದು ಲೈಕ್ ಮಾಡಿ. ಇಂತಹ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪಕ್ಕದಲ್ಲಿರುವ ಗಂಟೆಯ ಗುರುತನ್ನು ಆಕ್ಟಿವೇಟ್ ಮಾಡಿಕೊಳ್ಳಿ. ಆಗ ನಮ್ಮ ವಿಡಿಯೋಗಳನ್ನು ಯಾವುದನ್ನು ಮಿಸ್ ಮಾಡದೆ ಮೊದಲಿಗೆ ನೋಡಬಹುದು.
ಧನ್ಯವಾದಗಳು. ನೋಡಿದಕ್ಕೆ ಥ್ಯಾಂಕ್ಸ್.